ಮೊದಲ ಕರಡು ಮತದಾರರ ಪಟ್ಟಿ ಇಂದು ಪ್ರಕಟವಾಗಲಿದೆ. ಮತದಾರರ ಪಟ್ಟಿಯಲ್ಲಿ ಯಾರ ಹೆಸರು ಉಳಿದಿದೆ ನೋಡಬೇಕಾಗಿದೆ. ತಿಂಗಳಿನಿಂದ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇತ್ತು. ಇನ್ನು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಯಾರ ಹೆಸರು ಉಳಿದಿದೆ, ಯಾರ ಹೆಸರು ಇಲ್ಲ ಅನ್ನೋದನ್ನ ಬಹಿರಂಗಪಡಿಸ್ತಾರೆ. ಮತದಾರರ ಪಟ್ಟಿ ಇಂದು ಪ್ರಕಟವಾಗಲಿದೆ. ಎಎಸ್ಟಿಡಿಒ ಪಟ್ಟಿಯಲ್ಲಿ ಮತದಾರರ ಭವಿಷ್ಯ ಏನಾಗಲಿದೆ? ಕರಡು ಪಟ್ಟಿ ಪ್ರಕಟಣದ ಬೆನ್ನಲ್ಲೇ ಆಕ್ಷೇಪಣೆಗೆ ಅವಕಾಶ ನೀಡಿದ್ದಾರೆ, ತಿದ್ದುಪಡಿಗೆ ಅವಕಾಶ ನೀಡಿದ್ದಾರೆ ಚುನಾವಣಾ ಆಯೋಗ. ಲಕ್ಷಾಂತರ ಮತದಾರರಿಗೆ ನೋಟಿಸ್ ನೀಡಿದ್ದಾರೆ. ಯಾರೆಲ್ಲ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಇನ್ನೂ ಪಾಲ್ಗೊಂಡಿಲ್ಲ ಅದನ್ನ ಆದಷ್ಟು ಬೇಗ ಮಾಡ್ಕೊಳ್ಳೋದಕ್ಕೆ ಲಕ್ಷಾಂತರ ಮತದಾರರಿದ್ದಾರೆ. ಇನ್ನೂ ಎಸ್ಐಆರ್ ಪ್ರಕ್ರಿಯೆ ಆಗದೇ ಇರೋರು, ಅವರಿಗೆ ನೋಟಿಸ್ ಅನ್ನ ನೀಡಿದೆ ಚುನಾವಣಾ ಆಯೋಗ. ಇಆರ್ಒ ಚುನಾವಣಾ ನೋಂದಣಿ ಅಧಿಕಾರಿಯಿಂದ ನೋಟಿಸ್ ಹೋಗಿದೆ. ಮತದಾರರ ಮನೆಗಳಿಗೆ ತೆರಳಿ ನೋಟಿಸ್ ಅನ್ನ ನೀಡಲಿದ್ದಾರೆ ಇಆರ್ಒ ಅನ್ಬುಕುಮಾರ್ ನೇತೃತ್ವದಲ್ಲಿ ಕರಡು ಪಟ್ಟಿ ಪ್ರಕಟವಾಗಲಿದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಯಾರೆಲ್ಲ ಪಾಲ್ಗೊಂಡಿಲ್ಲ, ಯಾರು ಇನ್ನೂ ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ, ಅವರಿಗೆ ಅಕ್ಟೋಬರ್ವರೆಗೂ ಟೈಮ್ ಇದೆ. ಅಕ್ಟೋಬರ್ 20 ತನಕ ಅವಕಾಶವನ್ನ ಕೊಟ್ಟಿದೆ. ಇನ್ನು ಎಎಸ್ಟಿಡಿಒ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದೀರಾ, ಕೆಲವರು ಶಿಫ್ಟ್ ಆಗಿರ್ಬೋದು ಅಥವಾ ಅಪ್ಡೇಟ್ ಆಗದೇ ಇರ್ಬೋದು ಅಥವಾ ಮರಣವನ್ನು ಹೊಂದಿರ್ಬೋದು. ಕೆಲವರು ಅಪ್ಡೇಟ್ ಆಗದೆ ಇರೋರು ಕೂಡ ಅವಕಾಶವನ್ನು ಕೊಟ್ಟಿದೆ, ಅಪ್ಡೇಟ್ ಮಾಡ್ಕೋಬಹುದು. ಅಕಸ್ಮಾತ್ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವು ಮತದಾರರ ಪಟ್ಟಿಯ ಲೀಸ್ಟ್ನಲ್ಲಿ ಇರೋದಿಲ್ಲ. ಹಾಗಾಗಿ ಚುನಾವಣಾ ಆಯೋಗ ಇದೊಂದು ಅವಕಾಶವನ್ನು ಕೊಟ್ಟಿದೆ. ಇನ್ನು ಇಆರ್ಒ ಅನ್ಬುಕುಮಾರ್ ನೇತೃತ್ವದಲ್ಲಿ ಇಂದು ಕರಡು ಪಟ್ಟಿ ಪ್ರಕಟವಾಗಲಿದೆ. ಎಷ್ಟು ಜನ ಮತದಾರರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ.